ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಸರ್ಕಾರ ಪೊಲೀಸ್ ಕಮಿಷನರು ಸೇರಿದಂತೆ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಿ ಆದೇಶವನ್ನು ಮಾಡಿದೆ. ಇದರ ಬೆನ್ನಲ್ಲೇ ಸಾಕಷ್ಟು ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ JDS ಯುವ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಎಲ್ಲೋ ಒಂದು ಕಡೆ ಎತ್ತೆಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಾಗೆ ಆಗಿದೆ ಇವತ್ತಿನ ರಾಜ್ಯದ ಸ್ಥಿತಿ. ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಏನು ಹೇಳ್ತಾರೆ ಇದರ ಬಗ್ಗೆ? ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು 3 ಜನ ಕೂತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ದಿನ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಕಮಿಷನರ್ ಇರ್ಬೋದು, ಜೊತೆಯಲ್ಲಿ ಬೆಂಗಳೂರು ಸೌತ್ ಡಿವಿಷನ್ನ DCP ಇರ್ಬೋದು, ACP ಇರ್ಬೋದು, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಅನೇಕ ಅಮಾಯಕ ಪೊಲೀಸರ ಮೇಲೆ ನಿನ್ನೆ ದಿನ ಸಸ್ಪೆನ್ಷನ್ ಆರ್ಡರ್ನ ಏನು ಇಶ್ಯೂ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆನ ನಾನು ಕೇಳಲಿಕ್ಕೆ ಬಯಸ್ತೇನೆ. 3ನೇ ತಾರೀಕು ನಡೆದಂಥ IPLನ ಒಂದು ಪಂದ್ಯಾವಳಿಯ ಫೈನಲ್ನ ಬಳಿಕ ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೂ ಬೆಂಗಳೂರು ನಗರದಲ್ಲಿ ಅನೇಕ ಕಡೆ ಬೀದಿಗಳಲ್ಲಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಅದನ್ನು ಇವತ್ತು ಯಾವುದೇ ಅಹಿತರ ಘಟನೆಗೆ ಅವಕಾಶವನ್ನು ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬಹುಶಃ ಬೆಳಗ್ಗೆ 5 ಗಂಟೆವರೆಗೂ ಕೂಡ ನಿದ್ದೆ ಹೋಗದಿರ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿನ ನಗರದ ನಮ್ಮ ಪೊಲೀಸು ಕಮಿಷನರ್ ಆಗಿರ್ತಕ್ಕಂಥವರು 8 ಗಂಟೆಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಅವರೇನು ಮಾರನೇ ದಿನ ಅಂದರೆ 3ನೇ ತಾರೀಕು ನಡೆದಂಥ ಈ ಒಂದು ಫೈನಲ್ನ ಪಂದ್ಯಾವಳಿ ಬಳಿಕ 4ನೇ ತಾರೀಕು ಮತ್ತೆ ಏನು ಇವರು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವೆಲ್ಲ ಮಾಡ್ಕೊಳ್ಬೇಕು, ಇವೆಲ್ಲ ಇವೆಂಟ್ಸ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಏನು ಚಿಂತನೆನ ಮಾಡಿದರು. ದಯಮಾಡಿ ಇದನ್ನು ಕೈ ಬಿಡಿ. 8ನೇ ತಾರೀಕು ಅಂದರೆ ಭಾನುವಾರದ ದಿನ ಇದನ್ನು ಕೈಗೆತ್ಕೊಳ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಪೊಲೀಸರು ಭಾಳ ಶ್ರಮ ವಹಿಸಿದ್ದಾರೆ, ಅವರು ಸುಸ್ತಾಗಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಫೋರ್ಸ್ನ ನಾವು ಅಡಿಷ್ನಲ್ ಫೋರ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಬೇರೆ ರೀತಿ ಇನ್ನು ಸ್ಟ್ಯಾಂಪೇಡ್ಸು ಇವೆಲ್ಲ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದರೂ ಕೂಡ ಇವೆಲ್ಲವನ್ನು ಗಾಳಿಗೆ ತೂರಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ನನ್ನ ಕೈನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಟ್ವೀಟ್ ಮೂಲಕ ಅವರು ಹೇಳಿರ್ತಕ್ಕಂಥ ಮಾತು, ಅವ್ರು ಹೇಳಿರ್ತಕ್ಕಂಥ ಇನ್ವೈಟು ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿರ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಜಗಜ್ಜಾಹಿರ ರೆಕಾರ್ಡಿಂಗ್ಸಲ್ಲಿದೆ. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಒಂದು ರೀತಿ ನನ್ನ ಕನ್ನಡದಲ್ಲಿ ಒಂದು ಗಾದೆ ಜ್ಞಾಪಕ ಆಗ್ತಾಯಿದೆ. ಇಲ್ಲಿ ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಬೆಳೀತು ಅಂತಕ್ಕಂಥದ್ದು ಆಯ್ತು. ಇವಾಗ ಕೋತಿ ಯಾರು ಮೇಕೆ ಯಾರು ಅಂತಕ್ಕಂಥದ್ದು ರಾಜ್ಯದ ಜನತೆ ತೀರ್ಮಾನ ಮಾಡಬೇಕಾಗಿದೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೇ ಅಲ್ಲ, ಇವತ್ತು ಮಧ್ಯಾಹ್ನ 3:45 ಗಂಟೆಗೆ ಏನು ಮೊದಲನೇ ಸಾವಿನ ಪ್ರಕರಣ ರಿಜಿಸ್ಟರ್ ಆಯಿತು ಅಧಿಕೃತವಾಗಿ. ಆದರೂ ಕೂಡ ಇವೆಲ್ಲವನ್ನು ಗಾಳಿಗೆ ತೂರಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂದರೆ ರೀಲ್ಸ್ ಮಿನಿಸ್ಟ್ರಿ, ಇವಾಗ ಹೊಸದಾಗಿ ರೀಲ್ಸ್ ಮಿನಿಸ್ಟ್ರಿ ಆಗಿದ್ದಾರೆ. ಅವರು ಹೊಸ ಖಾತೆ ಸಿಕ್ಕಿದೆ ಅವರಿಗೆ. ಅವರು ರೀಲ್ಸ್ ಮಾಡೋದ್ರಲ್ಲಿ, ಫೋಟೋ ತಗೊಳ್ಳೋದ್ರಲ್ಲಿ, ಅದೇನೋ IPL ಕಪ್ ಎತ್ಕೊಂಡು IPL ಕಪ್ಗೆ ಮುತ್ತು ಕೊಡೋದ್ರಲ್ಲಿ ಪಾಪ ಅವರು ಭಾಳ ಬ್ಯುಸಿಯಾಗಿದ್ದರು. ಇದ್ರ ಬಗ್ಗೆ ಅವ್ರಿಗೆ ಈ ಸಾವಿನ ಪ್ರಕರಣ ಅವ್ರ ಬೆಳಕಿಗೆ ಬಂದರೂ ಕೂಡ ಅವರು ಎಚ್ಚೆತ್ಕೊಂಡು ಇಮ್ಮಿಡಿಯೇಟ್ಲಿ ಇದನ್ನು ಕೂಡಲೇ ರದ್ದು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಬೋದಾಗಿತ್ತು. ಅದೂ ಮಾಡಲಿಲ್ಲ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು ಕಡೆ ಬೇಕಾದರೆ ಇವೆಂಟ್ ಮಾಡ್ಬೋದಾಗಿತ್ತು. ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದೇ ಹೇಳಿದ್ದೀನಿ. ವಿಧಾನಸೌಧದಲ್ಲೂ ಮಾಡಿ ಅಲ್ಲೂ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಹಲವಾರು ಗೇಟ್ಗಳಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ. ಜನ ಏನು ಬಂದಿದ್ದರು, 35,000 to 40,000 ಜನ ಕ್ರೌಡ್ನ ನೀವು ಕೂರಿಸ್ಬೋದು ಸ್ಟೇಡಿಯಮ್ಮಲ್ಲಿ. ಈಗ ನಾನು ನಿನ್ನೆ ದಿನ ಕೂಡ ಹೇಳಿದೆ, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈನಲ್ಲಿ ಬಹುಶಃ ಅದಕ್ಕಿಂತ ದೊಡ್ಡ ಪೆರೇಡ್ನ ನಾವು ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. 5 to 6 ಲಕ್ಷ ಜನ ಸೇರಿದರು. ಆದರೆ ಮುಂಬೈನಲ್ಲಿ ಯಾವ ರೀತಿ ಮುಂಬೈನ ಪೊಲೀಸರು ನಡ್ಕೊಂಡ್ರು, ಅಂದಿನ ಸರ್ಕಾರ ನಡ್ಕೊಳ್ತು ಅಂತಕ್ಕಂಥದ್ದು ನಿಮ್ಮ ಕಣ್ಮುಂದೆ ಸಾಕ್ಷಿ ಇದೆ. ಒಂದು ಘಟನೆ ಕೂಡ ಆಗಲಿಲ್ಲ, ಒಂದು ಸ್ಟ್ಯಾಂಪೇಡ್ ಆಗಲಿ, ಒಂದು ಇಶ್ಯೂ ಆಗಲಿಲ್ಲ. ಆದರೆ ಇಲ್ಲಿ ಅದಕ್ಕೋಸ್ಕರ ಆಯಿತು, ಬಿಕಾಸ್ ಆಫ್ ದ ಪ್ಯೂರ್ ನೆಗ್ಲಿಜೆನ್ಸಿ ಆ್ಯಂಡ್ ಅರ್ಜೆನ್ಸಿ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್ ಆ್ಯಂಡ್ ಮಿಸ್ಕಂಡಕ್ಟ್ ಆಫ್ ದಿಸ್ ಗೌರ್ಮೆಂಟ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರ್, ಈಗ ಇಲ್ಲಿ ಈ ಒಂದು ಘಟನೆಯಲ್ಲಿ ಬೆಳಗ್ಗೆ ಟ್ವೀಟ್ ಆಗುತ್ತೆ, RCBಯಿಂದ ಟ್ವೀಟ್ ಆಗುತ್ತೆ. ಟ್ವೀಟ್ ಆದ ನಂತರ ಪರ್ಮಿಷನ್ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ. ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡಿ ಹೇಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆಗುತ್ತೆ. ಆಗ ಒಂದಿಷ್ಟು ನಾಯಕರುಗಳು ಟ್ವೀಟ್ ಮಾಡ್ತಾರೆ, ಎಲ್ಲ ಕಡೆ ಸೆಲೆಬ್ರೇಷನ್ ಆಗಿದೆ, ನಮ್ಮ ಬೆಂಗಳೂರಲ್ಲಿ ಸೆಲೆಬ್ರೇಷನ್ಗೆ ಯಾಕೆ ಪ್ರಾಬ್ಲಮ್ಮು ಅಂತ ಹೇಳಿ ವಿರೋಧ ಪಕ್ಷದ ಒಂದಿಷ್ಟು ಜನನೇ ಅದಕ್ಕೆ ಟ್ವೀಟ್ ಮಾಡಿದರು. ಈಗ ವಿರೋಧ ಪಕ್ಷದವರು ನಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಆ ವಿರೋಧ ಪಕ್ಷದ ಸಂಖ್ಯೆನಲ್ಲಿ ನಾವು ಸೇರಿಲ್ಲ. ನನಗೆ ಗೊತ್ತಿಲ್ಲ ಯಾವ ವಿರೋಧ ಪಕ್ಷದವ್ರು ಟ್ವೀಟ್ ಮಾಡಿದ್ದಾರೆ ಅಂತ. ಸರ್, ಇಲ್ಲಿ ಜನಗಳ ಸುರಕ್ಷತೆಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ.
RCB 18 ವರ್ಷದ ಬಳಿಕ RCB ಕಪ್ ಗೆದ್ದಿದೆ, ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ನಮ್ಮೆಲ್ರಿಗೂ ಕೂಡ ಭಾಳ ಖುಷಿಯಾದಂಥ ಒಂದು ದಿನವೇ ಹೌದು. ಆದರೆ ಜನಗಳ ಒಂದು ಸುರಕ್ಷತೆಗೂ ಮೀರಿ ಇವತ್ತು ಇದೇನಾಗಿದೆಯಲ್ಲ, ಇಟ್ ಈಸ್ ರಿಯಲಿ ರಿಡಿಕ್ಯುಲಸ್. ಆಮೇಲೆ RCB ಇರ್ಬೋದು, KSCA ಇರ್ಬೋದು, ಅವರು ಟ್ವೀಟ್ ಮಾಡಿರ್ಬೋದು, ಹೌದು ಪರೇಡ್ ಮಾಡಬೇಕು ಅಂತ ಅವ್ರು ಕೇಳಿರ್ಬೋದು. ಆದರೆ ಅವರು ಈ ನೆಲದ ಕಾನೂನಿಗಿಂತ ದೊಡ್ಡವರು, ಅವರು ಸರ್ಕಾರಕ್ಕಿಂತ ದೊಡ್ಡವರು. ಅವರು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ತೀರ್ಮಾನ ತೊಗೊಳ್ತೀವಿ ಅಂತಕ್ಕಂಥದ್ದಾದಾಗ ಅವ್ರು ಕೇಳಲೇಬೇಕಾಗ್ತದೆ, ತಲೆ ಬಾಗಲೇಬೇಕಾಗ್ತದೆ. ಇಲ್ಲ ಭಾನುವಾರ ಮಾಡ್ತೀವಿ, ಇಲ್ಲ ಸೋಮವಾರ ಮಾಡ್ತೀವಿ, 9th or 10th ಮಾಡ್ತೀವಿ ಅಂದಿದ್ರು ಒಪ್ಕೋತಾ ಇದ್ರು. ನಿನ್ನೆ ದಿನ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ತಾವು DKಶಿ ಅವರು ಕಣ್ಣೀರು ಹಾಕಿರುವಂಥ ವಿಚಾರದ ಬಗ್ಗೆ ಒಂದಿಷ್ಟು ಮಾತಾಡಿದ್ರಿ. ಅದಕ್ಕೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಅವ್ರು ಕಣ್ಣೀರು ಹಾಕಿದರೆ ಮಾತ್ರ ಕಣ್ಣೀರ ಅದು ಅಂತ ಹೇಳುವಂಥ, ಅಂದರೆ ಒಂದು ನೋವಿನಲ್ಲಿ ಕಣ್ಣೀರು ಹಾಕಿರೋದು ಅವರು ಅಂತ ಹೇಳಿದ್ದಾರೆ. ಅವ್ರಿಗೆ ನಿಜಕ್ಕೂ ಕೂಡ ನೋವಾಗಿದ್ರೆ ನಿನ್ನೆ ದಿನ ಈಗಲೂ ನಿಮಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಅವರು ಒಂದು ಮಾತು ನಿನ್ನೆ ಪಾಪ ಕಣ್ಣೀರು ಹಾಕಬೇಕಾದ್ರೆ ಹೇಳ್ತಾರೆ. ಅವ್ರು ಹೇಳಿಕೆ ನಾನು ಕೂಡ ಗಮನಿಸಿದೆ. ಅವ್ರು ಹೇಳಿದ್ರು ಫೋನ್ ಜಾಮರ್ಸ್ ಹಾಕಿದ್ರು, ಫೋನ್ ಸಿಗ್ತಾ ಇರಲಿಲ್ಲ ನನಗೆ ಈ ರೀತಿ ಸಾವಿನ ಪ್ರಕರಣ ತಿಳಿದಿದ್ದು ಭಾಳ ಲೇಟ್ ಆಯಿತು. ಬಟ್ ಸಾವಿನ ಪ್ರಕರಣ ತಿಳಿದಿದ್ದು ಲೇಟ್ ಆಯಿತು, ಆದರೆ ಮಾಧ್ಯಮದ ಮೂಲಕ ನನಗೆ ತಿಳಿತು ಅಂತ ಹೇಳಿದ್ರು. ಮಾಧ್ಯಮದ ಮೂಲಕ ಅವ್ರಿಗೆ ಸಾವಿನ ಪ್ರಕರಣದ ಬಗ್ಗೆ ಅವ್ರಿಗೆ ತಿಳಿದಿದ್ರೆ ಹೆಂಗೆ ತಿಳಿತು? ಫೋನ್ ಜಾಮರ್ಸ್ ಹಾಕಿದರೆ, ಅಥವಾ ನೀವು ಫೋನ್ ಮಾಡಬೇಕು, ಇಲ್ಲ ಅಂದರೆ ಅವರೆಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ನೋಡಬೇಕು, ಯಾವ್ದಾದ್ರು ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು ನಿಮ್ಮ ಚಾನಲ್ಸ್ನ. ಅವ್ರ ಮಾತಿನ ಅರ್ಥ ನಮ್ಗೆ ಇಲ್ಲಿವರೆಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಯಾರಿಗೇ ಆಗಲಿ ಸರ್, ಆಯಿತು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಂಗೆ ಇವತ್ತು ಅವ್ರ ಕುಟುಂಬದಲ್ಲಿ ಇವತ್ತೇನು ಶ್ಲೋಕಾಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಒಂದು ದಿನ, ಅರ್ಧ ದಿನ, 5 ನಿಮಿಷ ನಾವು ಕಣ್ಣಲ್ಲಿ ನೀರು ಹಾಕ್ಬೋದು ಅಷ್ಟೇ. ಆದರೆ ಆ ಕುಟುಂಬಗಳು ಜೀವನ ಪರ್ಯಂತ ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಆ ಕುಟುಂಬದ ಕತೆ ಏನು? ಆ ಕುಟುಂಬದಲ್ಲಿ ಇನ್ನೆಷ್ಟು ಜನ ಮಕ್ಕಳಿದಾರೋ, ಅವ್ರ ಪರಿಸ್ಥಿತಿಗಳೇನಿದೆಯೋ, ಅವ್ರ ಕನಸುಗಳೇನಿತ್ತು, ಆ ಯುವಕರು ಯಾವ್ಯಾವ ಸಿಚುವೇಷನಲ್ಲಿದ್ದರು, ಆ ಮನೆತನ ಯಾವ್ಯಾವ ಸಿಚುವೇಷನಲ್ಲಿತ್ತು, ಅವ್ರ ತಂದೆ ತಾಯಿ ಯಾವ್ಯಾವ ಕನಸು ಹೊತ್ಕೊಂಡಿದ್ರು ಆ ಯುವಕರ ಭವಿಷ್ಯ ಕಟ್ಟಲಿಕ್ಕೆ. ಈಗ ರಾತ್ರೋರಾತ್ರಿ ಹೊಸ ಕಮಿಷನರ್ ನೇಮಕ ಕೂಡ ಆಗಿದೆ, ಅಧಿಕಾರ ಕೂಡ ಸ್ವೀಕರಿಸಿದ್ದಾರೆ. ನೋಡಿ, ಇದು ನಾನು ಒಂದು ಮಾತನ್ನು ಹೇಳ್ತೇನೆ, ಇಲ್ಲಿ ದಯಮಾಡಿ IAS, KS, IPS ಯಾವುದೇ ಅಧಿಕಾರಿಗಳಿರ್ಬೋದು, ಈಗಲಾದ್ರೂ ದಯಮಾಡಿ ಎಚ್ಚೆತ್ಕೊಳ್ಬೇಕಾಗ್ತದೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಿನ್ನೆ ದಿನ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಗಳು ಅವ್ರಿಗೆ ಬೇಕಾದಂಥ ವರದಿಗಳನ್ನ ತಯಾರು ಮಾಡೋದು, ಅವ್ರ ಡೈರೆಕ್ಷನ್ಸ್ ಮೇಲೆ ಅಧಿಕಾರಿಗಳನ್ನ ಕುಣಿಸೋದು, ಕೆಲಸ ಮಾಡಿಸೋದು, ಇವೆಲ್ಲ ಮಾಡಿ ಕೊನೆಗೆ ಅವ್ರ ಮೇಲೇ ಗೂಬೆ ಕೂರಿಸಿ ಇವಾಗ ಅವ್ರನ್ನೇ ತಪ್ಪಿತಸ್ಥರ ಒಂದು ಪೊಸಿಷನಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಪ್ರಕರಣ ಇವತ್ತೇನು ಬೆಳಕಿಗೆ ಬಂದಿದೆ. ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಥ್ಯಾಂಕ್ ಯು. ಸದ್ಯಕ್ಕೆ ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.